ಏನು ತಗೋಬೇಕು ಅಂತ ಗೊತ್ತಿಲ್ಲ ಅಂದರೂ ಶಾಪಿಂಗ್ ಮಾಡತ್ತವ್ರಿ. ನನ್ನ ಮಗ ನನ್ನ ಜೊತೆ ಇದ್ದಾನೆ ಗೈಸ್. ತಗೋಬರೋಕೆ ಹೋದ್ವಿ ಅಂದರೂ ಪ್ಯಾಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಬಟ್ ನೋಡಿ ಇಲ್ಲಿ ಖಾಲಿ ಕೈಲಿ ಬಂದವಳೆ. ಏನಂದ್ರೆ ಇಲ್ಲಿ ನಾನೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀನಿ, ಅಲ್ಲಿ ಒಳಗಡೆ ರಶ್ ಇದೆ, ಕೂತ್ಕೊಳ್ಳೋಕೆ ಚೇರ್ ಇಲ್ಲ, ಅದಕ್ಕೆ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರ ಮಿಸ್ಟರ್ ಮದನ್ ಬ್ಲಾಗರ್. ಸೊ ತುಂಬ ದಿನ ಆಗಿತ್ತು ವ್ಲಾಗಿಂಗ್ ಮಾಡಿ, ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳ ನಂತರ ವ್ಲಾಗಿಂಗ್ ಮಾಡ್ತಿರೋದು. ಯಾಕಂದರೆ ನೀವೇ ನೋಡಿದ್ರಿ ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ದೆ. ಆಯಿತು, ಆಮೇಲೆ ಸೊ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ಗೈಸ್ ಏನಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಟಿ ವಿ ಹಾಕೊಂಡು ಕೂತ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ವೈಫ್ ಇನ್ನೂ ಎದ್ದಿಲ್ಲ. ಅವ್ರು ಎದ್ದು ಬಂದೀಗ ತಿಂಡಿ ಮಾಡಿ ಕೊಡ್ತಾರೆ. ತಿಂಡಿ ತಿನ್ಕೊಂಡು ಸೀದಾ ಆಫೀಸ್ಗೆ ಹೋಗೋದಷ್ಟೆ. ಏನಂದರೆ ತಿಂಡಿ ಎಲ್ಲ ಆಯಿತು. ಸೊ ಈಗ ಆಫೀಸ್ಗೆ ಹೊರಡಬೇಕು ಗೈಸ್. ವೆದರ್ ಅಂತೂ ಸೂಪರ್ ಆಗಿದೆ. ಸೊ ಸೀದಾ ಆಫೀಸ್. ನಂದು ಗಾಡಿ ಎಲ್ಲಿ ನಿಂತಿದೆ, ಇಲ್ಲಿ ಗೈಸ್ ನನ್ನ ಹೊಸ ಗಾಡಿ ನೋಡಿ ಗೈಸ್ ಹೆಂಗೆ ನಿಂತಿದೆ, ಹಂಗೆ ಮಿಂಚ್ತಾ ಇದೆ ಗಾಡಿ. ನೋ ಕಾಮೆಂಟ್ಸ್. ಹೀಗಿದೆ ನನ್ನ ಐರಾವತ. ಅದು ಇದೆ ಸ್ಕೂಟಿ ನಮ್ಮ ಅತ್ತೆ ಮನೆ ಹತ್ರ ನಿಲ್ಸಿದ್ದೀನಿ. ಸೊ ಇಲ್ಲಿ ನಿಲ್ಸೋಕ್ಕೆ ಜಾಗ ಇಲ್ಲ. ಗಾಯ್ಸ್ ಬನ್ನಿ ಹೋಗೋಣ ಆಫೀಸ್ಗೆ. ಬನ್ನಿ ಗಾಯ್ಸ್ ಸೀದಾ ಆಫೀಸ್ಗೆ ಹೋಗ್ಬೇಡ. A few moments later, 2000 years later, one eternity later. ಸೊ ಗಾಯ್ಸ್ ಫೈನಲಿ ಕೆಲಸ ಮುಗೀತು. ಬ್ಯಾಕ್ ಟು ಹೋಮ್ ಗಾಯ್ಸ್. ಬನ್ನಿ ಮನೆಗೆ ಹೋಗೋಣ. ಗೈಸ್ ಆ್ಯಕ್ಚುಲಿ ಏನಂದರೆ ಫುಲ್ ಸುಸ್ತಾಗೋಯ್ತು. ನಾನು ಈ ಸ್ಕೂಟಿ ಓಡಿಸಿ ಅಭ್ಯಾಸ ಆಗಿತ್ತಲ್ಲ, ಸೊ ಗೇರ್ ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ತುಂಬ ದಿನ ಆಗಿತ್ತು ನಾನು ಗೇರ್ ಗಾಡಿ ಓಡಿಸಿ. ಸೊ ಶಿಫ್ಟಾಗಿ ತುಂಬ ದಿನ ಆಯಿತಲ್ಲ, ಟೈಮ್ ಆಗ್ತಾ ಇದೆ ಸ್ವಲ್ಪ ಕಲೀಲಿಕ್ಕೆ. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ನಿಮಗೆ ಗೈಸ್. ಸೊ ಫ್ರೆಶ್ ಅಪ್ ಆಗಾಯಿತು. ಸೊ ಬನ್ನಿ ಹೊರಗಡೆ ಹೋಗೋಣ. ಏನಂದರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಬೆಳಕಿರುತ್ತೆ. ನಾನು ಬಂದು ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗೋಷ್ಟೊಳಗೆ ಕತ್ಲಾಗ್ಬಿಟ್ಟಿರುತ್ತೆ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ ಗಾಯ್ಸ್. ಫ್ರೆಶ್ ಅಪ್ ಆಗಿದ ತಕ್ಷಣ ನಾವು ಬಂದಿರೋದು ವಿಶಾಲ್ ಮಾರ್ಟಿಗೆ. ನೋಡಿ ನಮ್ಮನೆಯವ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನು ತಗೋಬೇಕು ಅಂತ ಗೊತ್ತಿಲ್ಲ ಅಂದರೂ ಶಾಪಿಂಗ್ ಮಾಡತ್ತವ್ರಿ. ನನ್ನ ಮಗ ನನ್ನ ಜೊತೆ ಇದ್ದಾನೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದಾನೆ ಅವರಮ್ಮನ. ತಗೊಂಡ ಯಾವುದು ಇದಾ? ಯಾವ್ದು ತಗೊಂತೀಯ? ಇದು ಹುಡುಗಿರ್ ಸೆಕ್ಷನ್ ಕಣೆ. ನನ್ನ ಮಗಂಗೆ ಹುಡುಗಿರ್ ಬಟ್ಟೆ ಹಾಕಿಸ್ತೀಯಾ? ಪಾಪ ನೋಡಿ ಗೈಸ್, ಇಲ್ಲಿ ನನ್ನ ಮಗ ಹೆಂಗೆ ನೋಡ್ತವನೆ. ಚಡ್ಡಿನ ಎಷ್ಟು? 2ರಿಂದ ತಗೋ, ಚೆನ್ನಾಗೈತೆ. ಸಾಕು ಬಿಡು, 2 ಪೂಜಾ, 2 ಸಾಕು ಬಿಡು. ನೋಡು ನೀವು ನೋಡಿಲಿ ತಲೆ ಮೇಲೆ ಕೈ ತೆಗ್ದಾಕ್ತಾ, ಟೋಪಿ ತೆಗ್ದಾಕ್ತಾ ಪೂಜಾ. ಏ ದೈವಿ ಕೊಡಿತೀನಿ ನಿನಗೆ. ಇನ್ನೇನೇನು ತಗೋಬೇಕು ಹಾಳಾಯ್ತಾ? ನನ್ನ ಮಗ ಅಂತೂ ಅಲ್ಲಿ ಇಲ್ಲಿ ಆ ಕಡೆ ಫುಲ್ ನೋಡೋದಾಗ ಹೋಗಿದೆ ಆತಗೆ. ನಮ್ಮ ವೈಫ್ ನೋಡಿಲಿ ಫುಲ್ಲು ಶಾಪಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಸಾಕಾ ಗೈಸ್? ಏನು ಗೊತ್ತಾ, ತಗೋಬರೋಕೆ ಹೋದ್ವಿ ಅಂದರೂ ಪ್ಯಾಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಬಟ್ ನೋಡಿ ಇಲ್ಲಿ ಖಾಲಿ ಕೈಲಿ ಬಂದವಳೆ, ಏನು ತಗೊಂಡಿಲ್ಲ ಗೈಸ್. ನಮ್ಮನೆಯವರು ಹೌದಾ? ಆಯ್ತು ಬನ್ನಿ ಗೈಸ್ ಹೋಗೋಣ ಈಗ. A few moments later. ಗೈಸ್ ನಾನು ಇಲ್ಲಿ ನೋಡಿ, ಇಲ್ಲಿ ಬೈಕ್ ನಿಲ್ಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ಒಳಗಡೆ ಶಾಪಿಂಗ್ ಮಾಡ್ತಾವ್ರೆ ಗೈಸ್. ಶಾಪಿಂಗ್ ಮಾಡ್ತಾವ್ರೆ. ಅಲ್ಲಿಂದ ವಿಶಾಲ್ ಮಾರ್ಟಿಂದ ಏನೋ ತಗೊಂಬಂದಿಲ್ಲ ಅಂತ ಇಲ್ಲಿ ಅವಳಿಗೆ ತಗೊಳಕ್ಕೆ ಹೋಗಿದ್ದಾಳೆ. ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾಳೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಒಳಗಿದ್ದಾಳೆ. ನೋಡೋಣ ಏನು ತಗೊಂಬರ್ತಾಳೆ ಅಂತ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಮನೆಯವರು
ಡ್ರೆಸ್ ಚೆಕ್ ಮಾಡ್ತಾ ಇದ್ದಾಳೆ. ಅಲ್ಲಿ ಕಾಣಿಸ್ತಿದೆಯಲ್ಲಿ ನೋಡಿ, ಓದ್ಲ ಕಡೆ. ಮತ್ತೆ ನಾನಿಲ್ಲಿ ನೋಡಿ ಗಾಡಿ ನಿಲ್ಲಿಸ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಕೂತ್ಕೊಂಡಿದ್ದೀನಿ. ಅಲ್ಲಿ ಒಳಗಡೆ ರಶ್ ಇದೆ, ಕೂತ್ಕೊಳ್ಳೋಕೆ ಚೇರ್ ಇಲ್ಲ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಅದಕ್ಕೆ ತಗೊಂಡ ಆಯಿತಾ? ಏನೇಂತ ಬಂದೆ? ಇಷ್ಟೊತ್ತು ಬೇಕಾ ನಿಂಗೆ ಬರೋಕ್ಕೆ? ಗೈಸ್ ನೋಡಿ ಹೆಂಗೆ ಕೂತವಳೆ. ತಗೊಬಿಟ್ಟು ಲೇಟಾಗಿತ್ತಲ್ಲ, ಅದಕ್ಕೆ ಗೋಬಿ ಕೊಡ್ಸೋಕೆ ಕರ್ಕೊಬಂದರು ನಮ್ಮ ವೈಫು. ಯೋಚನೆ ಮಾಡ್ತಾ ಇದ್ದಾಳೆ. ಏನು ಯೋಚನೆ ಮಾಡ್ತಿದ್ಯಾ? ಏನ ಏನು ಯೋಚನೆ ಮಾಡ್ತಿದ್ಯಾ? ಯಾವ ಡ್ರೆಸ್ ಹಾಕೊಂಡು ಹೋಗ್ಲಿ ಅಂತನಾ? ಹೆಂಗಪ್ಪ ನೀನು? ನೂಡಲ್ಸು ಹೇಳೋಣ? ಓಕೆ. ಗೋಬಿ ಚೆನ್ನಾಗಿದೆಯಾ? ಗೈಸ್ ಏನಂದರೆ, ಊಟ ಎಲ್ಲ ಮಾಡ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಏನಂದರೆ, ನನ್ನ ಮಗ ಮನೆಗೆ ಬಂದಿದ ತಕ್ಷಣ ಏನು ಮಾಡ್ತಾವೆ ಗೊತ್ತಾ? ನೋಡಿ ಇಲ್ಲಿ ಏನು ಮಾಡ್ತಾವೆ ನೋಡಿ. ಇಲ್ಲಿ ಪೆನ್ ಸ್ಟ್ಯಾಂಡಲ್ಲಿ ಇದ್ದಿದ್ದು ಪೆನ್ಗಳನ್ನೆಲ್ಲ ಹರಡ್ಕೊಂಡು ಕೂತವನೆ. ಬರೀ ಇಂಥದೆಯ. ಇವರಮ್ಮ ಸುಮ್ಮನೆ ಕೂತಿದ್ದಾರೆ ನೋಡ್ಕೊಂಡು ಅವನೇನು ಮಾಡ್ತಾನೆ ಅಂತ. ಡೈಲಿ ಇದೇ ಮಾಡೋದು ಇವನು. ನೋಡಿ ಇಲ್ಲಿ ಎಲ್ಲ ಹರಡ್ಕೊಂಡು ಕೂತ್ಕೊಂಡವನೆ. ದೈವಿಕ್, ಏನು ಮಾಡ್ತಿದ್ದೆ ನೀನು? ಹಾಂ ನೋಡಿ, ಏನು ಮಾತಾಡಲ್ಲ. ಬರೀ ಡೌಗಳು. ನಮ್ಗೆ ಇದೊಂದು ಎಕ್ಸ್ಟ್ರಾ ಕೆಲಸ. ಮನೆ ಫುಲ್ ಅರಗಿರ್ತೇನೆ ಗೈಸ್, ಅವೆಲ್ಲ ಕ್ಲೀನ್ ಮಾಡ್ಬೇಕು ಮತ್ತೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದಾಳೆ ನಮ್ಮ ಮನೆಯವಳು, ಏನು ಮಾಡೋದು ಅಂತ. ನೋಡಿ ಇಲ್ಲಿ ಹೆಂಗೆ ಕೂತವನೆ. ಸೊ ಗಾಯ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.